ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ಏನಂತ ಕೇಳಿದರೆ ಮಿಸೈಲ್ ಪಾವ್. ನಿನ್ನೆ ಮಧ್ಯಾಹ್ನನೂ ಅದೇ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಅದೇ ಮಿಸೈಲ್ ಪಾವ್. ಮಿಸೈಲ್ ಪಾವ್ ಬರೀ ಇಲ್ಲಿ ಪಾವ್ ಬಜ್ಜಿ ಅದೇ ಸಿಗುತ್ತೆ. ಅದು ಬಿಟ್ಟರೆ ಸಿಗುತ್ತೆ ಬೇರೆನೂ, ಆದರೆ ಹುಡುಕ್ಬೇಕಷ್ಟೇ. ಈಗ ನಾರ್ಮಲಾಗಿ ಸಿಗೋದು ಮಾತ್ರ ಅದೇ ಮಿಸೈಲ್ ಪಾವ್ ಬಜ್ಜಿ, ವಡಾ ಪಾವ್, ಪಾವ್ ಬರೀ ಪಾವ್. ಇನ್ನೂ ಎಷ್ಟಿದೆಯಪ್ಪ ಇನ್ನೂ 113 ಕಿಲೋಮೀಟರ್ಸ್ ಇದೆ. ಟೈಮ್ ಈಗ ಕರೆಕ್ಟಾಗಿ 10:30. ಟೀ ಕುಡ್ದಿಲ್ಲ ಬ್ರೋ, ಟೀನೇ ಸಿಗಲ್ಲ ಅಂತಲ್ಲಿ, ಬರೀ ಪಾವೇ ಅಷ್ಟೇ. ಏನು ಪಾವು ನಮ್ಮದೇ ಬೆಸ್ಟು. ವೆರೈಟಿ ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತಪ್ಪ. ದೋಸೆದಲ್ಲೇ ಒಂದು 10 ಇರುತ್ತೆ, 15 ಇರುತ್ತೆ. ಇಡ್ಲಿಯಲ್ಲಿ ಬೇರೆ ವೆರೈಟೀಸ್ ಇಡ್ಲಿ, ಪೂರಿ, ದೋಸೆ, ಪೋಹಾ, ಚರ್ಮುರಿ, ಉಪ್ಪಿಟ್ಟು, ದ ವರ್ಲ್ಡ್ ಫೇಮಸ್ ಉಪ್ಪಿಟ್ಟು, ಮತ್ತು ಏನಂತೀರ ಸಖತ್ ಚೆನ್ನಾಗಿರೋದು ಪರೋಟ, ಬನ್ಸ್, ಗೋಲಿ ಬಜ್ಜಿ, ಕಾಂದಾ ಬಜ್ಜಿ, ಮೈಸೂರು ಬಜ್ಜಿ, ಮಂಗಳೂರು ಬಜ್ಜಿ, ಏನು ವೆರೈಟೀಸ್ ಇರುತ್ತೆ ನಮ್ಮ ಇಲ್ಲಿ ಸಿಗುತ್ತೆ ಅನಿಸುತ್ತೆ. ರೇರ್ ಅನಿಸುತ್ತೆ ಇಲ್ಲಿ ಸಿಗೋದು ಆ್ಯಕ್ಚುಲಿ. ಬೇರೆ ದೊಡ್ಡ ಹೋಟೆಲಲ್ಲಿ ಸಿಗ್ಬೋದು. ಈ ಥರ ಏನು ರೋಡ್ ಸೈಡೆಲ್ಲ ಇರುತ್ತಲ್ಲ, ಚಿಕ್ಕ ಡಾಬಾ, ಅಲ್ಲಿ ಎಲ್ಲ ಡೌಟಪ್ಪ ಸಿಗೋದು. ಅಲ್ಲಿ ಇದೆ ವಡಾ ಪಾವ್, ಮಿಸೈಲ್ ಪಾವ್ ಬಜ್ಜಿ, ಪಾವ್ ಬರ್ಗರ್, ಏನೋ ಒಂದು ಬರ್ಗರ್ ಕೂಡ ಏನೋ ಇದ್ದಂಗೆ ಇತ್ತಲ್ಲಿ. ನಾವು ಟೆಂಟ್ ಹಾಕ್ತೀವಿ, ಅವ್ರು ಗಾಡಿ ತಂದವರು ಅಷ್ಟೇ. ಈ ಕಡೆ ಎಲ್ಲ ಏನು ಬೆಳೀತಾರ ಅಂತ ಗೊತ್ತಾಗ್ತಿಲ್ಲ ನನಗೂ. ಅಷ್ಟು ಇದರಲ್ಲೆಲ್ಲ ನಾಲೆಜ್ ಇಲ್ಲ. ಮೋಸ್ಟ್ಲಿ ಅದು ಕಬ್ಬು ಅನಿಸುತ್ತೆ. ಈ ಸೈಡ್ ಕಬ್ಬು ಜಾಸ್ತಿ ಬೆಳೀತಾರೆ ಕಾಣಬೇಕು. ಕಬ್ಬು ಅದೆಲ್ಲ ಕಬ್ಬು 2 ಸಲ ಫ್ಯೂಲ್ ಹಾಕ್ಸಿದ್ದೀನಿ. ಒಂದು ಸಲ 800, ಒಂದು ಸಲ 750. ಇವಾಗ ಆಲ್ಮೋಸ್ಟ್ ನಾನೊಂದು 450 ಕಿಲೋಮೀಟರ್ ಬಂದಿದ್ದೀನಿ. 450 I came across 450 kilometers bro. ಒಂದೇ ದಿನ 400 ಕಿಲೋಮೀಟರ್ ಕವರ್ ಮಾಡಿದೆ ವಿತ್ ಪಿಲಿಯನ್. ನಾವು ಒಬ್ಬನೇ ಇದ್ದರೆ ಬೆಳಗ್ಗೆ ನಾನು ಯಾವಾಗ ಮಂಗಳೂರು ಟು ಬಿಜಾಪುರ ಟು ಬೆಂಗಳೂರು ಸುಮಾರು ಸಲ ಹೋಗಿದ್ದೀನಿ ಬೈಕಲ್ಲಿ. ಯು ಕ್ಯಾನ್ ಸಿ ದಿಸ್ ವ್ಯೂ. ಏನು ಸಖತ್ತಾಗಿದ್ದಲ್ಲ ಇಲ್ಲಿ ಎಲ್ಲ ವ್ಯೂ. ಅಜ್ಜಿ ಯಾಕಜ್ಜಿ ಜಾರಿ ಕೈ ಮಾಡ್ತಿದ್ದೀರಾ? ನೋಡೇ ಇಲ್ಲ ನಾನು ನಿಮ್ಮನ್ನು. ಮನೆಗಳೆಲ್ಲ ಒಂಥರ ಚೆನ್ನಾಗಿದೆ ಬ್ರೋ ಇಲ್ಲಿ. ಏನು ಸಖತ್ತಾಗಿ ಗದ್ದೆಯಲ್ಲೆಲ್ಲ ಮನೆಗಳನ್ನ ಬಂದಿದ್ದಾರೆ, ಮಸ್ತ್. ಎಲ್ಲ ವೆಲ್ಕಮ್ ಮಾಡ್ತಿದೆ ನಮಗೆ. ಆಚೆ ಈಚೆ ಮರಗಳು, ಬನ್ನಿ 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 ಅಂಥೇಳಿ ಸ್ವಾಗತ ಸುಸ್ವಾಗತ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ಬಾವುಟ ಇರುತ್ತೆ ನೋಡಿ. ತುಂಬ ಗಾಡಿ ನೋಡಿದ್ದೀನಿ. ಮತ್ತು ರೋಡಲ್ಲೆಲ್ಲ ತುಂಬ ಮೇಲ್ಗಡೆ ರೋಡ್ಗಳಲ್ಲಿ ಈ ಥರ ಇಲ್ಲಿ ಕಟ್ಟಿರ್ತಾರೆ. ವ್ಯೂ ನೋಡಿ ಅಲ್ಲಿ ಯಾವ ಥರ ಇದೆ, ಚೆನ್ನಾಗಿ ಕಾಣ್ತಿದೆಯಲ್ಲ. ಗುಡ್ಡ, ಬೆಟ್ಟ, ಗುಡ್ಡ, ಕಾಡು, ಮೇಡು. ಮಳೆ ಬರಲಿ, ಬಿಸಿಲು ಇರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
ಕರ ಬಾಗಿರ ಬಾಯಿಸೋ ಬಾಸು ಏನು ಮಾಡೋಣ ಹೇಳಿ. ಈಗೊಂಡು ಟೀ ಕುಡಿಬೇಕು. ಟೀ ಕುಡಿಲಲ್ಲ ಅಂದರೆ ಮಂಡೆ ಫ್ರೆಶ್ ಆಗಲ್ಲ. ಮಂಡೆ ಫ್ರೆಶ್ ಆಗಬೇಕಂದ್ರೆ ಮಂಡೆ ಮೀನ್ಸ್ ಮೈಂಡ್. ಮಂಡೆ ಈಸ್ ಬ್ಯಾಂಗ್ಳೂರಿಯನ್ ಫೋರ್ಟ್. ಓ ಗಾಡಿ ಇಲ್ಲಿ ಏನೋ ಆಗಿದೆ. ಗಾಡಿದು ಏನೋ ಫಾಲ್ಟ್ ಆಗಿದೆ. ಅಜೋ ನಿದ್ರೆ ಬರ್ತಿದೆ ಗುರು. ಟೀ ಕುಡಿಬೇಕು. ಟೀ ಕುಡಿಬೇಕಂದ್ರೆ ಒಂದೊಳ್ಳೆ ನಿಲ್ಸಕ್ಕೆ ಜಾಗನೇ ಇಲ್ಲ ಗಾಡಿಗಳನ್ನ. ಎಲ್ಲ ಫುಲ್ ಇಲ್ಲಿ ಡಾಬಾದ ಹಣೆ ಬರೋಣ ಇಷ್ಟು ಗುರು. ಎಲ್ಲಿ ನೋಡಿದ್ರು ಬರೀ ಕೆಸರು ಕೆಸರು ಕೆಸರು. ಏನು ಸಿಕ್ಕಾಪಟ್ಟೆ ಕೆಸರು ಅಂತೀರಿ ನೋಡಿ. ಏನು ಚೆನ್ನಾಗಿತ್ತಲ್ಲ ಮನೆಗಳು. ಮನೆಗಳು ಮನೆಗಳು ನೋಡಿ. ಬಾವುಟ ಸಖತ್ತಾಗಿದೆ. ವ್ಯೂ ಮಸ್ತ್ ಇದೆ. ಇಲ್ಲೇ ಈ ಥರ ಇದೆ. ಇನ್ನು ಅಲ್ಲಿ ಯಾವ ಥರ ಇರಬಾರ್ದು ಅಲ್ಲ. ಹೋಗೋದು ಏನಾದರೂ ಇದೆ ಯಾವುದಾದ್ರು ಒಂದು ಬೆಟ್ಟ ಗುಡ್ಡ ಕಾಣಿಸ್ತಾ. ಏನು ಸಖತ್ತಾಗಿದೆ ನೋಡಿ. ಇಲ್ಲಿ ಬಸ್ಗಳು ನೋಡೇ ಒಂಥರ ವಿಚಿತ್ರ ಆಗೋದು ನನಗೆ. ಬಸ್ ಫುಲ್ ಧೂಳು ಮೆತ್ಕೊಂಡಿರುತ್ತೆ. ಇಲ್ಲಿ ಏನು ಮಾಡ್ತಾರ ಈಗ ಆಗೋ ಅನ್ಸುತ್ತೆ ಗೊತ್ತಿಲ್ಲ. ಚೆನ್ನಾಗಿದೆ ಅದು ಹೋಟೆಲ್ ಅನ್ಸುತ್ತೆ. ಮನೆಗಳೇ ಅಷ್ಟೊಂದಿಲ್ಲ ಅವರು. ನೋಡ್ದ ಇಲ್ಲೊಂದು ಮನೆ ಇದ್ರೆ ಅಲ್ಲೊಂದು ಮನೆ. ತುಂಬ ದೂರ 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 ಇದೆ ಇಲ್ಲಿ ಮನೆಗಳು. ಯಾಕಪ್ಪ ಇಷ್ಟೊಂದು ಸ್ಲೋ ಆಗೋಗ್ತದೆ. ಓಕೆ ಇದು ಅಚ್ಚಾ ಇದು ಹೈವೇ ಅಲ್ವಾ. ಸೊ ಮನೆಗಳೆಲ್ಲ ಇದು ಊರಲ್ಲ. ಇದು ಹೊರಗಡೆ ಊರಾಚೆ ಸ್ವರ್ಗಾನೆ ಕಾಯುತ್ತೈತೆ. ದೋತ್ರೆ ಏನಿರ್ಬೋದು ಇದು. ಅದು ಸ್ಕೂಲ್ ಫಂಕ್ಷನ್ ಇದೆ. ಯಾವುದೋ ಸ್ಕೂಲ್ ಫಂಕ್ಷನ್ ಅನ್ಕೋತೀನಿ. ಟೈಮ್ 11 ಆಯಿತು. ಇವಾಗಾದರೆ ಒಂದು ಟೀ ಕುಡ್ಕೋಬೇಕು. ಸ್ವಲ್ಪ ದೂರ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ 11 ಒಂದು 30 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಬೈಕು ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ, ನಮಗೂ ಒಂದು ಸ್ವಲ್ಪ ರೆಸ್ಟು ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈಗ ಒಂದು ಟೀ ಬ್ರೇಕನ್ನು ಮಾಡ್ಕೊಳ್ಳಿದ್ದೇವೆ. ಎಲ್ಲ ಸಂಸಾರಿ ಮನೆಗಳು ಆದಷ್ಟು ಬೇಗ ಬಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊಳ್ತೇನೆ. ಇವಾಗ ಮುಂದಿನ ಕಾರ್ಯಕ್ರಮ ಟೀ ಕುಡಿಯುವಂಥದ್ದು. ವಾ ಹೆಣ್ಮಗು ಯಾಕಕ್ಕ ಅಕ್ಕ 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 ಫ್ಲಾಗ್ ನೋಡಿ, ಫ್ಲಾಗ್ ಹೇಳಿದ್ನಲ್ವ ಎಲ್ಲ ಕಡೆ ಕುದುರೆ ಬರಿ ಓಡ್ತಾ ಇದ್ದ ನೋಡಿ ಮಚ್ಚ. ಅದು ಕುದುರೆ ಅಲ್ಲ ಮಚ್ಚ, ಸಾಂಗ್ ಇರೋದು ಜಿಂಕೆ ಮರಿ ಓಡ್ತಾ ಇದ್ದ ನೋಡ್ಲಾ ಮಚ್ಚ.
ಎಸ್, ಎಕ್ಸಾಕ್ಟ್ 11ಗೆ ಇನ್ನೂ 1 ಮಿನಿಟ್ ಕಮ್ಮಿ ಇದೆ. 11 o'clockಗೆ ಸೈಡಿಗೆ ಹಾಕೊಂಡ್ಬಿಡೋಣ ಬ್ರೋ, ಸೈಡಿಗೆ ಹಾಕೊಂಡ್ಬಿಡೋಣ. ಒಂದು ಟೀ ಕುಡ್ಕೊಂಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಹೊರಡೋಣ. ಇವಾಗ ಸದ್ಯಕ್ಕೆ ಯಾವುದೇ ಅಂಗಡಿ ಬಂದರೂ ಸೈಡಿಗೆ ಹಾಕೋದೆಯಾ. ಏನು ಸಖತ್ತಾಗಿದೆ ಬ್ರೋ ವ್ಯೂಸು. ಇಲ್ಲಿ ಮನೆಗಳು ಗೋಪುರ ಹೋದ್ರೆ ಕಾಣ್ತಾ ಇದ್ದಾರೆ ಗೊತ್ತಿಲ್ವಾ. ಇಲ್ಲೊಂದು ಮನೆ ಇದ್ದರೆ ಒಂದು 100 ಮೀಟರ್ ಗ್ಯಾಪಲ್ಲಿ ಇನ್ನೊಂದು ಮನೆ ಇರುತ್ತೆ, 100 ಮೀಟರ್ ಗ್ಯಾಪಲ್ಲಿ. ಈ ಸೈಡ್ ಅಂತೂ ಫುಲ್ಲು ಬೆಟ್ಟ, ಈ ಸೈಡ್ ಒಂದು ಸ್ವಲ್ಪ ಮನೆಗಳಿದೆ. ಇಲ್ಲಿ ಗದ್ದೆ ಎಲ್ಲ ಇದೆ ಒಟ್ಟೊಟ್ಟಿಗೆ ಇದೆ. ಸೊ ಹಂಗಾಗಿ ಇದು ಊರು ಹೊರಗಡೆ ಬರೋ ಅವಾಗ ಹೇಳಿದ ಅದೇ ಥರ ಇರ್ಬೋದು ಅನ್ಕೋತೀನಿ. ಊರ ಹೊರಗಡೆ ಒಂದು ಮನೆ ಕಟ್ಸ್ಕೊಂಡು ಆರಾಮಾಗಿ ಸೆಟ್ಲ್ ಆಗೋಳೆ. ಇಲ್ಲಿ ಡಾಬರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬಿಲ್ಡ್ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಕೂತೆ ರುಕೋದಲ್ಲ, ಅದು ಮರಾಠಿ ಗೊತ್ತೇ ಅಲ್ಲ. ಆದರೆ ಇವು ಹಂಸ್ಗಳೇ ತುಂಬ ಇದ್ದಾವೆ ಬ್ರೋ. ಅದು ಬಿಟ್ಟರೆ ಬೇರೆ ಯಾವುದು ತೊಂದರೆ ಇಲ್ಲ. ಅದು ಬಿಟ್ಟರೆ ಇದು ಫುಡ್ಡು ನೋಡಿ, ಎಲ್ಲಿ ನೋಡಿದ್ರೆ ಅದೇ ಶೇವ್ ಬಾಜಿ, ವಡಾ ಪಾವು ಬಾಜಿ, ಸೇವ್ ಬಾಜಿ, ಮಿಸೈಲ್ ಬಾಜಿ. ಏನೋ ಕಲ್ಚರ್ ಪಾಂಡುರಂಗ ವಿಠಲದ್ದು. ಪಾಂಡುರಂಗ ವಿಠಲ. One hour later. Yes guys, we are almost here. ಕಲ್ಲು ವಾಟರ್ಫಾಲ್ಸ್ ಹತ್ರ ಬಂದಿದ್ವಿ. ಇಲ್ಲಿ
ಬಂದು ಇವಾಗ ಒಂದು ಸ್ವಲ್ಪ ಸ್ಟೇ ಆಗಿ ಅಂದರೆ ಇದೆಲ್ಲ ಇಡಬೇಕು, ಬ್ಯಾಗ್ ಎಲ್ಲ ತುಂಬ ಇದೆ. ಅಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಂತ 3 ಕಿಲೋಮೀಟರ್ಸು, ಅಲ್ಲಂತೂ ಆಗಲ್ಲ. ಈ ಲಗೇಜ್ ಗೀಗೇಜ್ ನೋಡ್ತಾ ಇದ್ರಲ್ಲ ಬ್ಯಾಕ್ ಸೈಡಲ್ಲಿ ಲಗೇಜಸ್ ಸಿಕ್ಕಾಪಟ್ಟೆ ಲಗೇಜ್ ಇದೆ. ಸೊ ಅದಕ್ಕೆ ಇವಾಗ ಇಲ್ಲೊಂದು ಒಂದೇನೋ ಒಂಥರ ಸ್ಪೆಷಲ್ ಇದೆ ನೋಡೋಕ್ಕೆ. ಇಲ್ಲಿದ್ದೀವಿ, ನಿಮಗೆ ತೋರಿಸ್ತೀನಿ. ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ರಿವರ್ ಇದೆ, ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ಕಡೆ ಹೋಗಿದ್ವಿ, ಅಲ್ಲಿಲ್ಲ ಅಂತೆ. ಸೊ ಇಲ್ಲಿ ಇವಾಗ ಸ್ಟೇ ಮಾಡ್ತಾಯಿದ್ದೀವಿ ನಾವು. Here's my jump. ಇವತ್ತಿನ ಸ್ಟೇ ಇಲ್ಲೇ. ಈಗ ನೋಡ್ಬೋದು ಬ್ಯಾಕ್ ಸೈಡ್ ಏನು ಸಾಕಾಗಿದೆ.